ಪೆಟ್ರೋಲ್ನ ಮೊದಲೇ ದ್ರವ ರೂಪದ ಚಿನ್ನ ಅಂತ ಕರೀತಾರೆ. ದೇವ್ರಗಳ ನಮಸ್ಕಾರ. ತುಂಬಾ ದಿನ ಆದ್ಮೇಲೆ ಎಲ್ಲರೂ ಸಖತ್ತಾಗಿದ್ದೀರಾ ಅನ್ಕೊಂತೀನಿ. ನಾನು ಸಖತ್ತಾಗೇ ಇದ್ದೀನಿ. ನೀವು ಪ್ರತಿದಿನ ಯೂಸ್ ಮಾಡೋ ಕಾರು ಮತ್ತೆ ಬೈಕ್ಗಳಿಗೆ ಪೆಟ್ರೋಲು ಡೀಸೆಲ್ ಹೇಗೆ ಬರುತ್ತೆ ಅನ್ನೋದು ಗೊತ್ತಾಗಬೇಕಾ? ಬನ್ನಿ ಇವತ್ತು ನಾನು ಫುಲ್ ಪ್ರೊಸೀಜರ್ ತೋರಿಸ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇನೆ ಮಾಸ್ಟರ್ ಕೀ. ಇಲ್ಲೊಂದು ಲಾಕ್ ಮಾಡಿರ್ತಾರೆ, ಮೇಲ್ಗಡೆ ಒಂದು ಲಾಕ್ ಮಾಡಿರ್ತಾರೆ. ಇಲ್ಲಿ ನಾವು OTP ಹಾಕಿ ಕೀ ಓಪನ್ ಮಾಡಿದ್ರೆ ಮಾತ್ರ ಓಪನ್ ಆಗೋದು. ಅದು ಓನರ್ OTP ಹಾಕಬೇಕು. ಲೈಕ್ ನಮ್ಮ ಪ್ರಾಡಕ್ಟು ಸೇಫ್ಟಿ ಆಗೋ ಪರ್ಪಸ್ಗೆ. ಅಲ್ಲಿ ಕಂಪ್ನಿಲಿ ಲಾಕ್ ಮಾಡಿದ್ರು ಅಂತಂದರೆ ಬಂದು ಇಲ್ಲೇ ಓಪನ್ ಆಗೋದು. ಬಟ್ ಈ ಕೀನು ವೈಫೈ ಕೀ. ಲೈಕ್ ಇದು ಲೊಕೇಶನ್ ರೀಚ್ ಆದಮೇಲೆ ಗಾಡಿ ಕೀ ಓಪನ್ ಆಗೋದು. ಈ ಥರದೇ ಒಂದು ಆ್ಯಪ್ ಬರುತ್ತೆ, ಸ್ಟರ್ನಾ ಡೀಲರ್ ಅಂತ. ಅದನ್ನು ಲಾಗಿನ್ ಆಗಿ ಡೀಲರ್ OTP ಹಾಕಿ ಆಮೇಲೆ ಇದನ್ನು ಓಪನ್ ಮಾಡಬೇಕು. ಸೊ ಬನ್ನಿ, ಮೇಲ್ಗಡೆ ಒಂದು ಲಾಕ್ ಇದೆ ತೋರಿಸ್ತೀನಿ. ಕೆಳಗಡೆ ಒಂದು ಲಾಕ್ ಇತ್ತು, ಇಲ್ಲೊಂದು ಲಾಕ್ ಇದೆ. ಇದು ಟಾಪು, ಇಲ್ಲೇ ಮೇಲ್ಗಡೆಯಿಂದ ಲೋಡ್ ಆಗೋದು. ಲೈಕ್ ಹಳೆ ಗಾಡಿಗಳಿಗೆ ಮೇಲ್ಗಡೆಯಿಂದ ಲೋಡ್ ಆಗ್ತಿತ್ತು, ಇವಾಗ ಬಾಟಮ್ ಲೋಡು. ಅಂದರೆ ಕೆಳಗಡೆ ಫಸ್ಟ್ ಕೀ ಆನ್ ಮಾಡೋದನ್ನ ಅಲ್ಲಿ. ಇದು ಎರಡನೇ ಲಾಕ್. ಸೊ ಗಾಯ್ಸ್, ಅವಾಗಲೇ ನಾನು ನಿಮಗೆ ಕೀ ತೋರಿಸ್ದೆ, ಜಸ್ಟ್ ಕೀ ಎಲ್ಲ ಲಾಕ್ ಮಾಡಿರ್ತಾರೆ ಅಂತ ಅವಾಗಲೇ ತೋರಿಸಿದ್ನಲ್ಲ. ಇಲ್ಲಿಂದ ಮತ್ತು ಇಲ್ಲಿಗೆ ಈ ಬ್ಯಾನೆಟು ಓಪನ್ ಆಗದೆ ಇರೋ ಥರ ಇಲ್ಲಿ ಕೀ ಲಾಕ್ ಮಾಡಿರ್ತಾರೆ. ಜಸ್ಟ್ ಇದು 14K ಅಲ್ಲ, ಒಂದೊಂದು ಕಂಪಾರ್ಟ್ಮೆಂಟ್ ಬಂದು 5,000 ಮತ್ತು 4,000, ಟೋಟಲ್ 14K ಅಲ್ಲ. ಒಂದೊಂದು ಕಂಪಾರ್ಟ್ಮೆಂಟಲ್ಲಿ ಇಲ್ಲಿಗೆ ಇಂಡಿವಿಜುವಲ್ ಕಂಪಾರ್ಟ್ಮೆಂಟ್ ಡಿವೈಡ್ ಮಾಡಿರ್ತಾರೆ. ಇದರಲ್ಲಿ ಬಂದು 20K 22K ಬರುತ್ತೆ. ಲೈಕ್ 20,000, 22,000, ಇದು 14,000, ಅಂದರೆ 6 ವೀಲು. ಜಸ್ಟು ಆಲ್ಮೋಸ್ಟ್ ಬಂದು ಈ ಟ್ಯಾಂಕ್ ಕುಣಿಸ್ಬೇಕಾದ್ರೆ ಇದೊಂದು ಲಾಕ್ಗೆ 1,00,000 ಆಗುತ್ತೆ ಅಂತ ಹೇಳ್ತಾರೆ. ಟ್ಯಾಂಕ್ ರೆಡಿ ಮಾಡಿಸ್ಬೇಕಾದ್ರೆ ಅಲ್ಲಿ ಬಂದು ಇದು ಪೆಟ್ರೋಲು ಡೀಸಲು ಲೈಕ್ 9,000 ಯಾವ ಥರ ಹಾಕಿರ್ತೀವೋ ಇಂಡೆಂಟು ಆ ಥರ ಕೊಡ್ತಾರೆ. ಜಸ್ಟ್ ಇಲ್ಲಿಂದ ಕನೆಕ್ಟ್ ಮಾಡಿಬಿಟ್ಟು ಇನ್ನು ಅನ್ಲೋಡಿಂಗ್ ಪಾಯಿಂಟ್ ಇರುತ್ತಲ್ಲ, ಇವಾಗ MS ಹೋಗ್ತಿದೆ, ಅನ್ಲೋಡಿಂಗ್ ಪಾಯಿಂಟ್ ಇರುತ್ತಲ್ಲ ಅಲ್ಲಿಗೆ ಡೈರೆಕ್ಟ್ ಡೆನ್ಸಿಟಿ ಚೆಕ್ ಮಾಡಿ ಬಿಡೋದು. ಡೆನ್ಸಿಟಿ ಸ್ಯಾಂಪಲ್ ಹೆಂಗೆ ತಗೊಳ್ಳೋದು, ಡೆನ್ಸಿಟಿ ಹೆಂಗೆ ಚೆಕ್ ಮಾಡ್ತಾರೆ ಅನ್ನೋದನ್ನು ತೋರಿಸ್ತೀನಿ. ಇದರಿಂದ ಕೇರ್ಫುಲ್ಲಾಗಿ ನೋಡ್ಕೊಂಡು ಬಿಡಬೇಕು. ಸಮ್ಟೈಮ್ಸ್ ಯಾವಾಗಲೂ ಒಂದು ಸತಿ ನಾವು ಪೆಟ್ರೋಲ್ ತೊಗೊಂಡೋಗಿ ಡೀಸೆಲ್ಲು ಬಿಟ್ಟಿದ್ದರಿಂದ ಟೋಟಲ್ ಫುಲ್ ಪ್ರಾಡಕ್ಟೇ ವೇಸ್ಟ್ ಆಗಿತ್ತು. ಇನ್ನೊಂದು ಸತಿ ಪೆಟ್ರೋಲೇ ಫುಲ್ ನೀರಾಗ್ಬಿಟ್ಟಿತ್ತು. ಅಂಡರ್ಗ್ರೌಂಡು ಟ್ಯಾಂಕಲ್ಲಿ ಒಂಚೂರು ಹೋಲಾಗಿದ್ದರಿಂದ ನೀರೋಗಿ. ದೆನ್ ಇದನ್ನು ಬಿಡಬೇಕಾದ್ರಂತೂ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಂಡು ಬಿಡಬೇಕು. ಇದು ಇಲ್ಲ ಅಂತಂದರೆ ಇದೇನಾದ್ರು ಒಂಚೂರು ಕ್ಯಾಪು ಲೂಸಾಗಿ ಕೆಳಗಡೆ ಬಿತ್ತು ಅಂತಂದರೆ ಜಸ್ಟು ಇಲ್ಲ ಅಂತಂದ್ರೂ ಒಂದು ಸೆಕೆಂಡಲ್ಲಿ 10 ಲೀಟ್ರ್ ವೇಸ್ಟ್ ಆಗುತ್ತೆ, ಅಷ್ಟು ಪ್ರೆಸರ್ಲಿರುತ್ತೆ. ಸೊ ಆ ಪರ್ಪಸ್ಸಿಂದನೇ ಇದಕ್ಕೆ 1,00,000 ಬಿಲ್ ಹಾಕ್ತಾರೆ. ಜಸ್ಟ್ ಈ 3 ಲ್ಯಾಕ್ಗೆ 3,00,000 ಯಪ್ಪ. ಸೊ ಇವಾಗ ಪೆಟ್ರೋಲ್ ಅನ್ಲೋಡ್ ಆಗ್ತಿದೆ. ಇನ್ನು ರಿಮೈನಿಂಗು ಇದು ಪೆಟ್ರೋಲ್ ಟ್ಯಾಂಕು. ಅಂದರೆ ಸಡನ್ನಾಗಿ ಈ ಲಾಕ್ಗಳನ್ನ ಆನ್ ಮಾಡಿದ್ರು ಕೂಡ ಪ್ರಾಡಕ್ಟ್ ಹೊರಗಡೆ ಬರೋಲ್ಲ. ಹಿಂದೆಗಡೆ ವ್ಯಾಕ್ಯೂಮ್ ಅಂತ ಕೊಟ್ಟಿರ್ತಾನೆ. ಇವಾಗ ಬರ್ತಿರೋ ಹೊಸ ಟ್ರಕ್ಗಳೆಲ್ಲ ಇದು ಅಷ್ಟೊಂದು ದೊಡ್ಡದು. ಜಸ್ಟ್ ಇದನ್ನು ಪ್ರೆಶ್ ಮಾಡಿ ಎಳೆದ್ರೆ ಮಾತ್ರ ಅಲ್ಲಿ ಓಪನ್ ಆಗೋದು. ಲೈಕ್ ಆದಮೇಲೆ ಇದನ್ನು ಆಫ್ ಮಾಡಬೇಕು. ಗೈಸ್, ಫೈನಲಾಗೆ ಪೆಟ್ರೋಲ್ ಖಾಲಿ ಆಗಿದ ತಕ್ಷಣ ಇನ್ನೇನು ಖಾಲಿ ಆಯಿತು ಅಂತ ಅಂದ್ಬಿಟ್ಟು ಹಂಗೆ ಲಾಕ್ ಮಾಡಿ ಕಳಿಸ್ಬಿಡೋಕ್ಕಾಗಲ್ಲ. ಅಂದರೆ ಫುಲ್ಲು ಎಲ್ಲ ಬಕೆಟ್ ತಗೊಂಡು ಒಳಗಡೆ ಇರೋದೆಲ್ಲ ಡ್ರೈ ಮಾಡ್ಕೊಬೇಕು. ಗೈಸ್, ಈ ಥರ ಬಕೆಟ್ ತಗೊಂಡು ಪೈಪಲ್ಲೆಲ್ಲ ಹೋದ್ಮೇಲೆ ಪ್ರಾಡಕ್ಟು ಬಕೆಟ್ ತಗೊಂಡು ಈ ಥರ ಡ್ರೈ ಮಾಡಬೇಕಾಗುತ್ತೆ. ಒಂದೊಂದು ಡ್ರಾಪು ಕೂಡ ಇಂಪಾರ್ಟೆಂಟು. ಪೆಟ್ರೋಲ್ನ ಮೊದಲೇ ದ್ರವ ರೂಪದ ಚಿನ್ನ ಅಂತ ಕರೀತಾರೆ. ಅದು ಇಲ್ಲೆಲ್ಲ ಅಂತ ಪ್ರತಿಯೊಂದು ಔಟ್ಲೆಟ್ ಬಂಕ್ಗಳಲ್ಲೂ ಒಂದು ನಾರ್ಮಲಾಗಿ ಸ್ಲೋಪಾಗಿರೋ ಒಂದು ಪ್ಲೇಸಲ್ಲಿ ನಿಲ್ಸ್ಕೊಂಡು ಡ್ರೈವ್ ಮಾಡ್ತಾರೆ. ಯಾಕೆಂತಂದರೆ ಫುಲ್ಲು ಈ ಜಾಗದಲ್ಲಿ ಫುಲ್ಲೆಲ್ಲ ಖಾಲಿ ಆಗಲಿಲ್ಲ ಅಂತಂದರೆ ಆ ಜಾಗದಲ್ಲಿ ಕ್ಲೀನಾಗಿ ಬರುತ್ತೆ ಅಂತ. ಜಸ್ಟ್ ಇವಾಗ ಇಲ್ಲಿ ಇಷ್ಟು ಬಂದಿದೆ ಅಲ್ವಾ, ಆ ಡ್ರೈ ಆಗೋ ಪ್ಲೇಸಲ್ಲಿ ತೋರಿಸ್ತೀನಿ ಅವಾಗ ಇಷ್ಟು ಬರುತ್ತೆ ಅಂತ. ಇಲ್ಲಾಂದರೆ 1 ಲೀಟ್ರ್ ಮೇಲೆ ಬರುತ್ತೆ. ಇವಾಗ ಸ್ಲೋಪಾಗಿರೋ ಪ್ಲೇಸಿಗೆ ಬಂದು ಅನ್ಲೋಡ್ ಮಾಡ್ತಿದ್ದೀವಿ. ಇವಾಗ ನೋಡ್ಕೊಳ್ಳಿ ಇವಾಗ ಎಷ್ಟು ಬರುತ್ತೆ ಅಂತಂದರೆ ಟ್ಯಾಂಕ್ ಈ ಥರ ಇರುತ್ತಲ್ಲ, ಆಲ್ಮೋಸ್ಟ್ ಬಂದೇ ಬರುತ್ತೆ. ಇಲ್ಲ ಅಂತಂದ್ರೆ 1 ಲೀಟ್ರ್ ಮೇಲೆ ಬಂತು. ಡೀಸೆಲ್ ತೆಗಿಯಪ್ಪ. ಡೀಸೆಲ್ಲು ಅಂತಂದರೆ ಗಾಡಿ ಜಸ್ಟು ನಾವು ಅಲ್ಲಿ ಅನ್ಲೋಡ್ ಮಾಡಬೇಕಾದ್ರೆ ಹಿಂಗಿರುತ್ತೆ. ಇವಾಗ ಡ್ರೈ ಮಾಡಬೇಕಾದ್ರೆ ಈ ಥರ ಪ್ಲೇಸಲ್ಲಿ, ಈ ಥರ ಸ್ಲೋಪ್ ಇರೋ ಪ್ಲೇಸಲ್ಲಿ ನಿಲ್ಸ್ಕೊಂಡು ಅನ್ಲೋಡ್ ಮಾಡ್ತೀವಿ. ಅವಾಗ ಅಂತಂದರೆ ಟ್ಯಾಂಕಲ್ಲಿರೋದೆಲ್ಲ ಫುಲ್ಲು ಈ ಥರ ಈ ವಾಲ್ ಮುಖಾಂತರ ಕ್ಲಿಯರಾಗಿ ಎಲ್ಲ ಖಾಲಿ ಆಗುತ್ತೆ ಅಂತ ಈ ಥರ ನಿಲ್ಸ್ಕೊಂಡು ಡ್ರೈ ಮಾಡೋದು. ಸುಂದ್ರ ನಡೆ ಲೀಟ್ರ್ ಪಕ್ಕ ಐತೆ ಅಂತ. ಅದರ್ವೈಸ್ ಏನಾದರೂ ಕಡಿಮೆ ಇತ್ತು ಅಂತಂದರೆ ಏನಾದ್ರು ಸ್ಕ್ಯಾಮ್ ಆಗೈತೆ, ಇಲ್ಲ ಅಲ್ಲಿ
ಎಚ್ ಪಿ ಸಿ ಅಲ್ಲಿಂದನೇ ಕಂಪ್ನಿಯಿಂದನೇ ಕಡಿಮೆ ಲೀಟ್ರ್ ಬಂದೈತೆ ಅಂತ. ಸೊ ಆ ಪರ್ಪಸ್ಗೆ ಆ ಪರ್ಪಸ್ಸಿಂದನೇ ಡಿಪ್ ನೋಡೋಕ್ಕೆ ಹೋಗೋದು ಎಲ್ಲರೂ. ಲೈಕ್ ಡಿಪ್ ರಾಡ್ ಪ್ರೊವೈಡ್ ಮಾಡೋದು ಆ ಪರ್ಪಸ್ಸಿಂದನೇ. ಅವಾಗಲೇ ಇಲ್ಲಿ ಬ್ಯಾಕ್ ಓಪನ್ ಮಾಡೋದು ಅಂತ ತೋರಿಸಿದ್ನಲ್ಲ, ಲೈಕ್ ಇದೇನೆ ಒಂದೊಂದು ಕಂಪಾರ್ಟ್ಮೆಂಟು. ಇದು 4,000 ಫುಲ್ ಎಲ್ಲ ಡ್ರೈ ಆಗಿದೆಯಾ ಅಂತ ಚೆಕ್ ಮಾಡಬೇಕು. ಡ್ರೈ ಆಗಿದೆ, ಲೈಕ್ ಫುಲ್ಲು ಒಂದೊಂದನ್ನು ಈ ಥರ ಚೆಕ್ ಮಾಡಬೇಕು. ಇದು ಲಾಕು. ಯಾ ನೋಡಿ, ಇದು ಪೂರ್ತಿ ಫುಲ್ ಖಾಲಿಯಾಗಿದೆ. ಇದು ಪೂರ್ತಿ ಖಾಲಿ ಆಗೈತೆ. ಲೈಕ್ ಈ ಥರ ಏನಾದ್ರು ಮತ್ತೆ ಉಳ್ಕೊಂಡಿತ್ತು ಅಂತಂದರೆ, ಅಂದರೆ ಇವಾಗ ಹೊಸ ಗಾಡಿಗಳಲ್ಲಿ ಏನು ಉಳ್ಕೊಳ್ಳಲ್ಲ, ಪಕ್ಕ ಕ್ಯಾಲಿಬ್ರೇಷನ್ ಆಗಿರುತ್ತೆ. ಬಟ್ ಹಳೆ ಗಾಡೀಲಿ ಉಳ್ಕೊತಿದ್ರು, ಅವಾಗ ಚೆಕ್ ಮಾಡ್ತಿದ್ರು. ಲೈಕ್ ಇದೇ ಡಿಪ್ ಕ್ಯಾಪು, ಡಿಪ್ ನೋಡೋವಂಥದ್ದು. ನಿಮ್ಮ ಡಿಪ್ ತೋರಿಸ್ತೀನಿ. ಇದು ಕಂಪಾರ್ಟ್ಮೆಂಟ್ ನಂಬರ್ 1ಗೆ ಇಲ್ಲಿದೆ ನೋಡಿ. ಇಷ್ಟು ಪಕ್ಕ ಇರಬೇಕು ಕರೆಕ್ಟಾಗಿ. ಈ ಗೇಜ್ಗಿತ್ತು ಅಂತಂದರೆ ಪಕ್ಕ ಇದೆ ಪ್ರಾಡಕ್ಟು ಅಂತ. ಈ ಗೀಟ್ ಇದೆಯಲ್ಲ, ಈ ಗೀಟ್ಗಿನ್ನ ಏನಾದ್ರು ಕಡಿಮೆ ಇತ್ತು ಅಂತಂದರೆ ಏನೋ ಸ್ಕ್ಯಾಮ್ ನಡೆದಿದೆ ಅಂತ, ಲೈಕ್ ಪ್ರಾಡಕ್ಟ್ ಕಡಿಮೆ ಇದೆ ಅಂತ. ಆವಾಗ ಔಟ್ಲೆಟ್ಗಳಲ್ಲಿ ಯಾರೇ ಅನ್ಲೋಡ್ ಮಾಡೋಕ್ಕೆ ಹೋಗಲ್ಲ. ಸೊ 1 2 3 ಟೋಟಲು 3 ಕಂಪಾರ್ಟ್ಮೆಂಟು, 3 ಪಾಯಿಂಟ್ಗಳಿದೆ. ಲೈಕ್ ಅನ್ಲೋಡ್ ಎಲ್ಲ ಆದಮೇಲೆ ಮತ್ತೆ ಮೊದಲು ಹೇಗೆ ಅನ್ಲಾಕ್ ಮಾಡಿದ್ವಲ್ಲ, ಮತ್ತೆ ಇವಾಗ OTP ಹಾಕ್ಬಿಟ್ಟು ಸೇಮ್ ಪ್ರೊಸೀಜರ್ ಲಾಕ್ ಮಾಡಿ ಟರ್ಮಿನಲ್ ಕಳಿಸ್ಬೇಕು. ಅವ್ರ ಟರ್ಮಿನಲ್ ಅವ್ರ ಹತ್ರ ಮಾಸ್ಟರ್ ಕೀ ಇರುತ್ತೆ, ಅವರಲ್ಲಿ ಕೀ ಓಪನ್ ಮಾಡಿ ಇದನ್ನು ಮತ್ತೆ ಲೋಡ್ ಮಾಡಿ ಕಳಿಸ್ತಾರೆ. ಆ್ಯಕ್ಚುಲಿ ಮಾಸ್ಟರ್ ಕೀಸು ನಮ್ಮ ಡೀಲರ್ ಹತ್ರ, ಕೀಸು ನಮ್ಮ ಹತ್ರ ಮತ್ತು ಟರ್ಮಿನಲ್ ಅವ್ರ ಹತ್ರ ಅಷ್ಟೇ ಇರುತ್ತೆ. ಲೈಕ್ ಇಲ್ಲಿ ನೋಡಿ, ಲಾಕ್ ಆಯಿತು, ಸ್ಟಿಲ್ ಲಾಕ್ ಮಾಡ್ತಾರೆ. ಈ ಲಾಕ್ ಮಾಡಿದ್ರೆ ಇದು ಅನ್ಲೋಡಿಂಗ್ ಪಾಯಿಂಟು ಫುಲ್ ಕ್ಲೋಸ್ ಆಗಿಬಿಡುತ್ತೆ. ಅವಾಗಲೇ ಹೇಳೋದ್ನಲ್ಲ, ನಾವು ಅನ್ಲಾಕ್ ಮಾಡೋಕ್ಕೂ OTP ಹಾಕ್ಬಿಟ್ಟು ಅನ್ಲಾಕ್ ಮಾಡಬೇಕು. ಇವಾಗ ಲಾಕ್ ಮಾಡಬೇಕು ಅಂತ ನಾನು ಡೀಲರ್ ಆರ್ ಓನರ್ ಕಡೆಯಿಂದ OTP ಹಾಕಿಸಿ ಲಾಕ್ ಮಾಡಿ ಕಳಿಸ್ಬೇಕು. ಜಸ್ಟ್ ಈ ಥರ ಮೊದಲು ಹೆಂಗೆ ಲಾಕ್ ಮಾಡಿ ಕಳಿಸಿದ್ರು ನಾವು ಅದೇ ಥರ ಲಾಕ್ ಮಾಡಿ ಕಳಿಸ್ಬೇಕು. ಇಫ್ ಇನ್ ಕೇಸ್ OTP ಏನಾದರೂ ಆಮೇಲೆ ಡೆಲಿವರಿ ಕನ್ಫರ್ಮೇಷನ್ ಕೊಡಬೇಕು. ನಾವು ಇದೇ ಔಟ್ಲೆಟ್ಲಿ ಡೆಲಿವರ್ ಮಾಡ್ಕೊಂಡಿದ್ದೀವಿ ಅಂತ. ಡಿ ಸಿ ಕಂಪ್ಲೀಟ್ ಆಗಿಲ್ಲ ಅಂತಂದರೆ ಅಲ್ಲಿ ಗಾಡಿ ಮತ್ತೆ ಲೋಡ್ ಮಾಡೋಕ್ಕಾಗಲ್ಲ. ದೆನ್ ಇಲ್ಲಿ OTP ಬರೋಲ್ಲ. ಮೇಲ್ಗಡೆ ಒಂದು ಕಡೆ